ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ಮಲ್ಪೆಗೆ ಫ್ರೆಶ್ ಮೀನ್ ತರೋಕೆ ಹೋಗೋಣ. ಈಗ ನಾವು ಮಟ್ಟು ಬೀಚ್ ಕಡೆ ಇರೋ ರೋಡಲ್ಲಿ ಇದ್ದೇವೆ. ಹೈವೇಗಿಂತ ಈ ರೋಡ್ ತುಂಬಾ ಚೆನ್ನಾಗಿದೆ. ಈ ರೋಡು ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ, ಮಧ್ಯದಲ್ಲಿ ಸುಂದರ ರೋಡು. ಡ್ರೈವ್ ಮಾಡೋಕೆ ಸೂಪರ್ ಫೀಲ್ ಕೊಡುತ್ತೆ. ಇಲ್ಲಿ ತುಂಬಾ ಫಿಶಿಂಗ್ ಬೋಟ್ಗಳು ನಿಂತಿರೋದು ನೋಡಬಹುದು. ಈಗ ಮಳೆಗಾಲಾಗಿರೋದ್ರಿಂದ ಜಾಸ್ತಿ ಬೋಟುಗಳು ಡೀಪ್ ಸಮುದ್ರಕ್ಕೆ ಹೋಗ್ತಿಲ್ಲ. ಸೊ ಈಗ ನಾವು ಮಲ್ಪೆ ಫಿಶಿಂಗ್ ಹಾರ್ಬರ್ಗೆ ರೀಚ್ ಆಗಿದ್ದೇವೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಈಗ ನಾವು ಮಲ್ಪೆ ಫಿಶಿಂಗ್ ಹಾರ್ಬರ್ಗೆ ಬಂದಿದ್ದೇವೆ. ಇವತ್ತು 23 ಜುಲೈ 2026. ಯೂಶುವಲಿ ಸಂಜೆ ಹೊತ್ತಿಗೆ ಮೀನುಗಳು ಜಾಸ್ತಿ ಬರುತ್ತವೆ, ಆದರೆ ಈಗ ಜೋರು ಮಳೆ ಇರುವುದರಿಂದ ಸುಮಾರು 3:30-4 ಒಳಗೆ ಮೀನುಗಳು ಸಿಗ್ತಿವೆ. ಕೆಲವೊಮ್ಮೆ ಇನ್ನೂ ಕೂಡ ಲೇಟ್ ಆಗ್ಬಹುದು. ಇವತ್ತು ಇಲ್ಲಿ ತುಂಬಾ ತರದ ಮೀನುಗಳು ಬಂದಿವೆ. ಸ್ಪೆಷಲಿ ಪ್ರಾನ್ಸ್, ಎಟ್ಟಿ ತುಂಬಾ ಇದೆ. ರೇಟ್ ಒಂದು ಸ್ಟಾರ್ಟಿಂಗ್ 210ರಿಂದ 280ರವರೆಗೆ ಕೆಜಿಗೆ ಹೇಳ್ತಿದ್ದಾರೆ. ಅದರಲ್ಲಿ ಕೂಡ ದೊಡ್ಡ ಎಟ್ಟಿ, ಸಣ್ಣ ಎಟ್ಟಿ ಹಾಗೆ ಮಿಕ್ಸ್ ಉಂಟು. ಬನ್ನಿ ಇನ್ನು ಏನೆಲ್ಲ ಮೀನು ಉಂಟಂತ ನೋಡೋಣ. ಸೊ ಗೈಸ್, ನನಗೆ ಬೇಕಾಗಿದ್ದ ಎಲ್ಲ ಮೀನುಗಳು ತೆಗೆದುಕೊಂಡಾಯಿತು. ಜೋರು ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ನಾವು ಮನೆ ಕಡೆ ಹೊರಟಿದ್ದೇವೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ಸಲ ಮಲ್ಪೆಗೆ ಮೀನು ತರೋಕೆ ಬಂದಾಗ ಖಂಡಿತವಾಗಿಯೂ ಮತ್ತೊಂದು ವ್ಲಾಗ್ ತೋರಿಸ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.